ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ, ಅಮರ್, ಚಲಪತಿ ಮಾತಾಡ್ತಿರೋದು. ಹಾ ಹೇಳಿ. ಅದು ನಮ್ಮಕ್ಕ ರಾಜೇಶ್ವರಿ ಇದಾರಲ್ಲ, ಹಾ, ಅವರು ನೀನು ಮತ್ತೆ ಪ್ರಿಯಾ ಮತ್ತೆ ನಿಮ್ ಮನೇಲಿರೋರೆಲ್ಲರನ್ನು ಕರ್ಕೊಂಡು ಆದಷ್ಟು ಬೇಗ ಬರೋದಿಕ್ ಹೇಳಿದ್ರು. ಯಾಕೆ? ಏನೋ ಗೊತ್ತಿಲ್ಲ ಅಮರ್, ಆದ್ರೆ ರಾಧಿಕಾ ವಿಷಯದಲ್ಲಿ ಏನೋ ಎಡವಟ್ಟಾಗಿರಂಗಿದೆ. ನಿಮ್ಮತ್ತೆ ಸುಜಾತ ಅವ್ರಿಗೂ ಕೂಡ ಬನ್ನಿ ಅಂತ ಹೇಳೋದಿಕ್ಕೆ ಅಲಿವೇಣಿ ಕೈಲಿ ಫೋನ್ ಮಾಡಿಸಿದ್ದಾರೆ. ಎಲ್ರೂ ಬರೋದಿಕ್ಕೆ ಹೇಳಿದ್ದಾರೆ ಅಂದ್ರೆ ಮ್ಯಾಟ್ರ್ ಏನೋ ಸೀರಿಯಸ್ ಆಗೇ ಇರುತ್ತೆ. ಅಷ್ಟಕ್ಕೂ ರಾಧಿಕಾ ಅವ್ರ ಮೇಲೆ ದೊಡ್ಡಮ್ಮ ಅಷ್ಟೊಂದು ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಗೊತ್ತಿಲ್ಲ ಕಣಪ್ಪ, ಆದ್ರೆ ನೀವೆಲ್ಲ ಆದಷ್ಟು ಬೇಗ ಬಂದ್ಬಿಡಿ. ಸರಿ, ಬರ್ತೀವಿ. ಇಬ್ರು ಒಬ್ರ ಮೇಲೊಬ್ರಿಗೆ ಪ್ರೀತಿ ಇದೆ ಅಂತ ಹೇಳ್ತಾರೆ, ಆದರೆ ನಮಗೆ ಗೊತ್ತಿಲ್ಲದೆ ಏನೋ ನಡೀತಾ ಇದೆ. ಏನಿರ್ಬೋದು? ಪತಿರಾಯ್ರೆ, ಕಾಫಿ. ಹಾ, ಕಾಫಿ. ಪತಿರಾಯ್ರೆ, ಯಾಕೆ ಒಂಥರ ಇದ್ದೀರಾ? ಅದು ಕೈಲಾಶ್ ಅವ್ರ ದೊಡ್ಡಮ್ಮ ನನ್ನ, ನಿನ್ನ, ಚಿಕ್ಕಮ್ಮ, ಅಪ್ಪನ ಜೊತೆ ಎಲ್ರೂ ಅವ್ರ ಮನೆಗೆ ಬರಕ್ಕೆ ಹೇಳಿದ್ದಾರೆ. ನಿಮ್ಮ ಅಮ್ಮನೂ ಬರಕ್ಕೆ ಹೇಳಿದಾರಂತೆ. ಯಾಕೋ ಏನೂ ಅರ್ಥ ಆಗ್ತಾ ಇಲ್ಲ. ಹಾ, ಯಾಕೆ ಕರ್ತಿದ್ದಾರೆ ಅಂತ ನನಗೆ ಅರ್ಥ ಆಯ್ತು ಪತಿರಾಯ್ರೆ. ಯಾಕೆ? ನಮ್ಮಕ್ಕ ಕನ್ಸೀವ್ ಆಗಿರ್ಬೇಕು. ಅದೇ ಸಂತೋಷಕ್ಕೆ ಎಲ್ರೂ ಬನ್ನಿ ಎಂದಿದ್ದಾರೆ. ಆ ಥರ ಇದ್ದಿದ್ರೆ ಸಂತೋಷವಾಗಿ ಹೇಳ್ತಿದ್ರಲ್ಲ. ಸೀರಿಯಸ್ ಆಗಿ ಯಾಕೆ ಹೇಳ್ತಾರೆ? ದೊಡ್ಡಮ್ಮನೂ ತುಂಬಾ ಕೋಪದಲ್ಲಿದ್ದಾರಂತೆ. ಹೌದಾ? ಮತ್ತೆ ಆ ವಿಷಯ ನೀವು ನಂಗೆ ಹೇಳಲಿಲ್ವಲ್ಲ, ಅದಕ್ಕೆ ಕನ್ಸೀವ್ ಆಗಿರ್ಬೋದೇನೋ ಅನ್ಕೊಂಡೆ. ಪ್ರಿಯಾ, ನಿಂಗೆ ಯಾವಾಗ ಹೇಗಿರ್ಬೇಕು ಅಂತ ಒಂಚೂರು ಗೊತ್ತಾಗಲ್ವಾ? ಹೋಗಿ ಎಲ್ಲರಿಗೂ ರೆಡಿ ಆಗಕ್ಕೆ ಹೇಳು, ಹೋಗೋಣ. ಈಗ್ಲೇ ಬರ್ಬೇಕು ಅಂತ ಹೇಳಿದ್ರಿ, ಏನಾಯ್ತಮ್ಮ? ಸ್ವಲ್ಪ ಹೊತ್ತು ಇರು. ನಿನ್ನ ಚಿಕ್ಕ ಮಗಳು ಮತ್ತವಳ ಕುಟುಂಬದವರು ಬರ್ಲಿ. ಎಲ್ಲಾರ ಮುಂದೆ ಒಂದೇ ಸಲ ನಿನ್ನ ದೊಡ್ಡ ಮಗಳ ಸ್ಟೋರಿ ಹೇಳ್ತೀನಿ. ಏನಾಯ್ತು ದೊಡ್ಡತ್ತೆ? ಏನಾದ್ರೂ ಗುಡ್ ನ್ಯೂಸಾ? ಎಲ್ರೂ ಬರಕ್ ಹೇಳಿದಿರಾ? ಅದೇನು ಅಂತ ಬೇಗ ಹೇಳಿದ್ರೆ ಎಲ್ಲರೂ ಸೇರಿ ಸ್ವೀಟ್ಸ್ ತಿನ್ನೋಣ. ನಿಂಗೇನಾದ್ರೂ ಬುದ್ಧಿ ಇದೆಯಾ? ಇಲ್ಲಿರೋ ಸಿಚುವೇಶನ್ ಏನು, ನೀನು ಮಾತಾಡ್ತಿರೋದೇನು? ದೊಡ್ಡಮ್ಮ ಅಷ್ಟು ಸೀರಿಯಸ್ ಆಗಿದ್ದಾರೆ, ನೀನು ಹೀಗ ಮಾತಾಡೋದು? ಮನೆಗೆ ಬಾ, ನಿಂಗೆ ಮಾಡ್ತೀನಿ. ಅಮ್ಮ, ಭಯದಲ್ಲಿ ನನ್ನ ಎದೆ ಜೋರಾಗಿ ಹೊಡ್ಕೊಳ್ತಿದೆ. ಎಲ್ರೂ ಬಂದಾಯ್ತಲ್ಲ, ಯಾಕೆ ಕರೆದಿದ್ದು ಅಂತ ಇವಾಗ್ಲಾದ್ರೂ ಹೇಳಿಮ್ಮ.
ಕೈಲಾಶ್, ರಾಧಿಕಾ ಹೆಸರಲ್ಲಿ ಈ ಲೆಟರ್ ಬಂದಿದೆ. ನಾನಿದ್ರಲ್ಲಿ ಏನಿದೆ ಅಂತ ನೋಡೋವರೆಗೂ ತಾಯಿ ಆಗ್ಲಿ, ಗಂಡ ಆಗ್ಲಿ, ತಂಗಿ ಆಗ್ಲಿ, ಯಾರು ಇದ್ರ ಬಗ್ಗೆ ತಿಳ್ಕೊಳ್ದೇ ಇರೋಷ್ಟು ನಿರ್ಲಕ್ಷ್ಯ ಮಾಡಿದ್ದೀರಾ. ಏನಮ್ಮ, ಹೀಗೇನಾ ನೀನ್ ಬೆಳ್ಸಿರೋದು? ದೊಡ್ಡತ್ತೆ, ಟೆನ್ಷನ್ ಕೊಡದೆ ಅದ್ರಲ್ಲಿ ಏನಿದೆ ಅಂತ ಹೇಳಿ. ನಿಮ್ಮ ಅಕ್ಕನ ಭವಿಷ್ಯ ಇದೆ. ನನ್ನ ಹೆಂಡತಿ ಹಾಗೆ ಹೀಗೆ ಅಂತೆಲ್ಲ ನನ್ನ ಮಗ ಕೊಚ್ಕೋತಾ ಇದ್ದ. ಗಂಡ ಅಷ್ಟು ನಂಬಿಕೆ ಇಟ್ಟಿದ್ದಕ್ಕೆ ಹೆಂಡತಿಯಾಗಿ ರಾಧಿಕಾ ಕೊಟ್ಟಿರೋ ಪ್ರತಿಫಲ ಇದು. ಒಂದ್ ನಿಮಿಷ ಬಂದೇ ಇರಿ. ರಾಧಿಕಾ, ಬಾಯ್ ತೆಗಿ. ಯಾಕೆ ದೊಡ್ಡತ್ತೆ? ಅಕ್ಕ, ಜಾಸ್ತಿ ಮಾತಾಡ್ದೆ ಬಾಯ್ ತೆಗಿ. ಈಗಾಗ್ಲೇ ನಮ್ಮನ್ನ ಏನಕ್ಕೆ ಕರ್ತಿದ್ದಾರೆ ಅಂತ ಗೊತ್ತಾಗದೆ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀವಿ. ಕಾಂಗ್ರ್ಯಾಚುಲೇಷನ್. ಸೊಸೆ ಅದ್ಭುತವಾಗಿರೋ ಪರ್ಸೆಂಟೇಜ್ ಅಲ್ಲಿ MBBS ಪಾಸ್ ಮಾಡಿದಾಳೆ. ಅಕ್ಕ, ತಗೋ ದೊಡ್ಡತ್ತೆ. ಕಂಗ್ರ್ಯಾಚುಲೇಷನ್ಸ್. ನನಗಲ್ಲಮ್ಮ, ನಿಮ್ಮ ಅಕ್ಕನಿಗೆ. ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಥ್ಯಾಂಕ್ ಯು. ನಿನ್ ತಂದೆ ಆಸೆ ನೆರವೇರಿಸಿದಕ್ಕೆ, ಅವ್ರ ಕನ್ಸು ನನ್ಸ್ ಮಾಡಿದಕ್ಕೆ ತುಂಬಾ ಸಂತೋಷ ಆಗ್ತಿದೆ ರಾಧಿಕಾ. ಅಮ್ಮ, ನಾನು ಮೆಡಿಸಿನ್ ಪೂರ್ತಿ ಓದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಕೈಲಾಶ್ ಅವರು. ರಾಧಿಕಾ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮ್ಮ ತಂದೆ ಇದ್ದಿದ್ರೆ ತುಂಬಾ ಹೆಮ್ಮೆ ಪಡ್ತಾ ಇದ್ರು. ನನ್ನ ದೊಡ್ಡ ಮಗಳು ಡಾಕ್ಟರ್ ಆಗೋದು ನೋಡ್ಬೇಕಪ್ಪ ಅಂತ ನನ್ನ ಹತ್ರ ತುಂಬಾ ಸಲ ಹೇಳಿದ್ದಾರೆ. ಕೈಲಾಶ್ ಅವರೇ, ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ನಾನು ಇದನ್ನು ಸಾಧಿಸೋಕ್ಕಾಗ್ತಿರ್ಲಿಲ್ಲ. ಕಂಗ್ರ್ಯಾಚುಲೇಷನ್ಸ್ ರಾಧಿಕಾ. ಥ್ಯಾಂಕ್ ಯು ರೀ. ಕಾಂಗ್ರ್ಯಾಚುಲೇಷನ್ಸ್ ರಾಧಿಕಾ. ಥ್ಯಾಂಕ್ ಯು ಮಾವ. ಕಂಗ್ರ್ಯಾಚುಲೇಷನ್ಸ್ ರಾಧಿಕಾ. ಥ್ಯಾಂಕ್ ಯು.
ಈ ಶುಭ ಸಂದರ್ಭದಲ್ಲಿ ನಂದೊಂದು ಚಿಕ್ಕ ಪ್ರಪೋಸಲ್. ಏನದು? ರಾಧಿಕಾನು ಡಾಕ್ಟ್ರೆ, ನೋಡಿ ನನ್ನ ಮಗನೂ ಡಾಕ್ಟ್ರೆ, ಇಬ್ರು ಸೇರಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ನಡೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಏನಂತೀರಾ? ತುಂಬಾ ಒಳ್ಳೆ ಯೋಚನೆ. ಇವರಿಬ್ರು ಜನರಿಗೆ ಸೇವೆ ಮಾಡ್ತೀನಿ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು? ಅಮರ್ಗೋಸ್ಕರ ನಾನು ನನ್ನ ಸ್ವಂತ ಶೇರ್ ಇನ್ವೆಸ್ಟ್ ಮಾಡ್ತೀನಿ. ನಾನು ಕೂಡ ಕೈ ಜೋಡಿಸ್ತೀನಿ. ವೆರಿ ಗುಡ್. ಮತ್ತೆ ಇನ್ಯಾಕ್ ತಡ, ಆದಷ್ಟು ಬೇಗ ಕೆಲಸ ಶುರು ಮಾಡ್ಕೊಳ್ಳಿ. ಪತಿರಾಯ್ರೆ, ಆಗ್ಲೇ ತುಂಬಾ ಟೈಮ್ ಆಗಿದೆ, ಮಲ್ಕೊಳ್ಳಿ. ನೀನು ಮಲ್ಕೋ ಪ್ರಿಯಾ. ನಂಗೆ ಒಳ್ಳೆ ವಿಷಯನೆಲ್ಲ ಡೈರಿಲಿ ಬರೆದು ಅಭ್ಯಾಸ ಇದೆ. ನಾನು ಬರೆದು ಮಲ್ಕೋತೀನಿ. ಮತ್ತೆ ಇವತ್ತು ಯಾವ ಒಳ್ಳೆ ವಿಷಯ ಬರೀತಿದ್ದೀರಾ ಅಂತ ನಾನು ತಿಳ್ಕೊಬಹುದಾ ಪತಿರಾಯ್ರೆ? ನಮ್ಮಪ್ಪ ಇವತ್ತು ನನಗೆ ಫಸ್ಟ್ ಟೈಮ್ ಇಷ್ಟ ಆದರು. ನನ್ನ ಮಗನಿಗೆ ಹಾಸ್ಪಿಟಲ್ ಓಪನ್ ಮಾಡಿಕೊಡ್ಬೇಕು ಅಂದಿದ್ದು ನನಗೆ ತುಂಬ ಖುಷಿ ಆಯ್ತು ಪ್ರಿಯಾ. ಮಾವ ಮುಂಚೆಯಿಂದನೂ ಒಳ್ಳೆಯವರೇ. ನೀವು ಚೆನ್ನಾಗಿರ್ಬೇಕು ಅಂತ ಯಾವಾಗಲೂ ಕೇಳ್ಕೊತಾನೆ ಇರ್ತಾರೆ. ನಮ್ಮಪ್ಪ ತುಂಬ ಒಳ್ಳೆಯವರು ಪ್ರಿಯಾ. ಆದರೆ ಎರಡನೇ ಮದುವೆ ಮಾಡ್ಕೊಂಡ್ಮೇಲೆ ಅವ್ರು ತುಂಬ ಬದಲಾಗ್ಬಿಟ್ರು. ಕುಟುಂಬ ನೋಡ್ಕೊಳ್ಳೋಕೆ ಒಂದು ಹೆಣ್ಣು ಜೊತೆಲಿ ಇರಲೇಬೇಕು ಪತಿರಾಯ್ರೆ. ಅದಕ್ಕೆ ಮಾವ ಎರಡನೇ ಮದುವೆ ಮಾಡ್ಕೊಂಡಿರೋದು. ಇದರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ ಪ್ರಿಯಾ. ಆದರೆ ನಮ್ಮ ಚಿಕ್ಕಮ್ಮ ನಮ್ಮಮ್ಮನ ಸ್ಥಾನನ ಪೂರ್ತಿ ಮಾಡೋಕ್ಕಾಗಿಲ್ಲ. ನಂಗದೇ ಕೋಪ. ಅತ್ತೇನು ಈ ನಡುವೆ ತುಂಬಾ ಬದಲಾಗಿದ್ದಾರೆ ರೀ. ಹೋಗ್ತಾ ಹೋಗ್ತಾ ಪೂರ್ತಿಯಾಗಿ ಬದಲಾಗ್ತಾರೆ ಬಿಡಿ. ಸರಿ ಪ್ರಿಯಾ, ನೀನು ಮಲ್ಕೋ. ನಾನು ಡೈರಿ ಬರೆದು ಮಲ್ಕೋತೀನಿ. ಸುನಂದ, ನನ್ನ ಮಗ ಇಷ್ಟು ದಿನ ಆದ್ಮೇಲೆ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ದ. ನಂಗೆ ತುಂಬಾ ಸಂತೋಷ ಆಗ್ತಿದೆ. ನಿಮ್ ಬಗ್ಗೆ ಒಳ್ಳೇದೇ ಮಾತಾಡಿದಾನೆ ರೀ, ಆದ್ರೆ ನನ್ನೇ ತಾಯಿ ಅಂದ್ಕೊಂಡಿಲ್ಲ. ನನ್ನ ಈಗ ಅರ್ಥ ಮಾಡ್ಕೊಂಡ ಹಾಗೆ ನಿನ್ನೂ ಆದಷ್ಟು ಬೇಗ ಅರ್ಥ ಮಾಡ್ಕೋತಾನೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ರೀ. ಇದು ನಾನು ಹಿಂಗೆ ಬರಿತಾ ಇರೋ 1008ನೇ ಪ್ರೇಮ ಪತ್ರ. ನಾಳೆ ನನ್ನ ಪ್ರೀತಿ ನಾನು ಹಿಂಗೆ ಹೇಳಬೇಕು ರಾಧಿಕಾ. ಐ ಲವ್ ಯು.
ಇನ್ನೂ ಈ ನೆನಪುಗಳೆಲ್ಲ ಇರೋದು ಸರಿಯಿಲ್ಲ. ರಾಧಿಕಾ ಈಗ ನಂಗೆ ಬರೀ ಒಬ್ಳು ಫ್ರೆಂಡ್ ಅಷ್ಟೇ. ಪ್ರಿಯಾ ಮತ್ತು ಕೈಲಾಶ್ಗೆ ಈ ವಿಷಯ ಯಾವತ್ತೂ ಗೊತ್ತಾಗಬಾರ್ದು. ಪತಿರಾಯ್ರೆ, ಹಾಂ, ಇನ್ನೂ ಎಷ್ಟೊತ್ತು ಬೇಕು? ಬೇಗ ಬನ್ನಿ. ಬಂದೆ ಪ್ರಿಯಾ. ಸಾರಿ ಪ್ರಿಯಾ, ಇಷ್ಟು ದಿನ ಮನಸ್ಸಲ್ಲಿ ಏನೇನೋ ಇಟ್ಕೊಂಡು ನಿನ್ನ ದೂರ ಮಾಡಿದ್ದೆ. ಆದರೆ ಈಗ ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಮ್ಮವ್ರೇ, ಅಮ್ಮವ್ರೇ. ಯಾರು ಬೇಕಿತ್ತು? ನಮಸ್ಕಾರ ಅಮ್ಮ, ರಾಜೇಶ್ವರಿ ದೇವರನ್ನ ನೋಡ್ಬೇಕಿತ್ತು. ದೊಡ್ಡತ್ತೈನಾ? ಹ್ಞೂ, ಬಂದ್ರು ನೋಡಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಗಿದ್ಯಾ ಮಲ್ಲಯ್ಯ? ಚೆನ್ನಾಗಿದ್ದೀನಿ ಅಮ್ಮವ್ರೆ. ಏನ್ ಈ ಕಡೆ? ಅಮ್ಮ, ನೀವು ಬಸಪ್ಪಂಗೆ 10 ವರ್ಷಕ್ಕೆ ಜಮೀನು ಮಾಡಕ್ಕೆ ಕೊಟ್ಟಿದ್ವಿ. ಅವನು ದುಡ್ಡು ಕೊಡದೆ ತಲೆ ಎಲ್ಲ ಮಾತಾಡ್ತಿದ್ದಾನೆ. ನೀವು ಬೇಗ ಹೋಗಿ ಅವನೊಂದು ಕೈ ನೋಡ್ಕೋಬೇಕಮ್ಮ. ಬಸವನಿಗೆ ತಿಂದು ಜಾಸ್ತಿ ಆಗಿರ್ಬೇಕು. ಅವನ್ನ ನಾನ್ ನೋಡ್ಕೋತೀನಿ, ನೀನ್ ಹೊರಡು. ಸರಿನಮ್ಮ, ಬರ್ತೀನಮ್ಮ. ದೊಡ್ಡತ್ತೆ, ಏನಾಯ್ತು? ಒಬ್ಬನಿಗೆ ಅದೇನೋ ರೋಗ ಬಂದಿದ್ಯಂತೆ. ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಬರ್ತೀನಿ. ನಿಮ್ಮಂತ ಡಾಕ್ಟ್ರು ಕೊಡೋ ಟ್ರೀಟ್ಮೆಂಟ್ ಅಲ್ಲಮ್ಮ, ನಾಟಿ ವೈದ್ಯ. ದೊಡ್ಡತ್ತೆ ಗಾಬರಿ ಆಗಿರೋದನ್ನ ಮೊದಲನೇ ಸಲ ನೋಡ್ತಿದ್ದೀನಿ. ಏನಾಗಿರ್ಬೋದು? ನಾನ್ ರೆಡಿ ಅತ್ಗೆ. ನೀವು ಹುಟ್ಟಕ್ ಮುಂಚೆನೆ ನಾನ್ ರೆಡಿ ಆಗಿದ್ದೀನಿ ಕಣೆ. ಅದಕ್ಕೆನಾ ತಾತ ಅಷ್ಟ್ ಬೇಗ ನಿನ್ನ ಬಿಟ್ಟೋಗಿದ್ದು? ಏಯ್, ಜಾಸ್ತಿ ಮಾತಾಡದೆ ಮೊದ್ಲು ಮನೆ ಕ್ಲೀನ್ ಮಾಡು. ಇವತ್ತು ಮನೇಲಿರೋ ಧೂಳೆಲ್ಲ ಮನೆಯಿಂದ ಆಚೆ ಹಾಕ್ಬೇಕು. ಹಾಗಂದ್ರೆ ಮೊದ್ಲು ನಿನ್ನೆ ಆಚೆ ಹಾಕ್ಬೇಕು. ಯಾರದು ಅಜ್ಜಿ? ಇನ್ಯಾರು? ನನ್ ಗಂಡನೇ ಇರ್ಬೇಕು. ಅವರಿಂದ ದೂರ ಬಂದ್ಬಿಟ್ಟಿದೀನಲ್ವಾ, ಅದಕ್ಕೆ ಅವ್ರ ವಾಯ್ಸು ಇಲ್ಲೇ ಮಾತಾಡ್ದಂಗೆ ಕೇಳಿಸತ್ತೆ. ಶುರು ಮಾಡಿ. ಏಯ್, ಕಳ್ಳ ಕಳ್ಳ ಕಳ್ಳ! ಏಯ್, ಕಳ್ಳ! ನಾನ್ ಪತಿರಾಯ್ರೆ. ಓ, ನೀನಾ? ಹಂಗಾದ್ರೆ ಇವರಿಬ್ರು ಕಳ್ರು. ಏಯ್, ಕಳ್ಳ ಕಳ್ಳ! ಕಳ್ಳ ಕಳ್ಳ! ಅಣ್ಣ, ನಾನು. ಓ, ನೀನಾ? ಹಾಗಾದ್ರೆ ಹಿಂದೆ ತಿರುಗಿ ನೋಡ್ದೆ ಹಂಗೆ ಇದಾನಂದ್ರೆ ಕನ್ಫರ್ಮ್ ಅವನೇ ಕಳ್ಳ. ಹೇ, ಕಳ್ಳ 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 ಕಳ್ಳ! ಏ ಮೊಮ್ಮಗನೆ, ನಾನು ಕಣೋ, ನಾನು. ಓ, ನೀನಾ? ಸ್ವಂತ ಮನೆ ಕನ್ನ ಹಾಕೋದು ಹೇಗಂತ ಇವರಿಬ್ರಿಗೂ ಹೇಳ್ಕೊಡ್ತಿದ್ಯಾ? ಅಯ್ಯೋ, ಸುಮ್ನೆ ಇರೋ. ಇದನ್ನೇ ನಿಮ್ಮಪ್ಪ ನಿಜ ಅನ್ಕೊಂಡು ನನ್ನ ನಿಮ್ಮ ಮನೆಯಿಂದ ಆಚೆ ಹಾಕ್ತಾರಷ್ಟೇ. ಮನೆ ಕ್ಲೀನ್ ಮಾಡ್ತಿದ್ದೀವೋ. ಓ, ಅದಕ್ಕೆ ಇಷ್ಟೊಂದು ಬಿಲ್ಡಪ್ಪ. ಪತಿರಾಯ್ರೆ, ಅಷ್ಟ್ ಈಸಿ ಅನ್ಕೊಂಡಿದೀರಾ ಮನೆ ಕ್ಲೀನ್ ಮಾಡೋದು? ಎಷ್ಟ್ ಕಷ್ಟ ಗೊತ್ತಾ? ಕಷ್ಟ ಏನಿಲ್ಲ, ತುಂಬಾ ಈಸಿ. ಹಾಗಾದ್ರೆ ಇದನ್ ತಗೊಂಡು ಕ್ಲೀನ್ ಮಾಡಿ ನೋಡೋಣ. ಮಾಡ್ತೀನಿ. ಇದೇನ್ ದೊಡ್ಡ ಕೆಲ್ಸನಾ? ನೋಡ್ದ್ಯಾ ಎಷ್ಟ್ ಈಸಿ ಅಂತ? ಅಲ್ನೋಡು, ಆ ಮೂಲೆ ಈ ಮೂಲೆ
ಹಾ ಅಯ್ಯೋ ಮೊಮ್ಮಗನೇ